ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಯಾವ ಉಪ್ಪಿನಕಾಯಿ ಹಾಕೋದಂತ ತಿಳಿಸ್ಕೊಡ್ತೀನಿ. ಮ್ಯಾಂಗೋ ತಗೋರಿ, ಮ್ಯಾಂಗೋ ಉಪ್ಪಿನಕಾಯಿ ಇವತ್ತಿನ ದಿವಸ ನಾನು ಹಾಕ್ತಾ ಇದ್ದೀನಿ. ಮ್ಯಾಂಗೋ ತಗೊಂಡು ಎಲ್ಲ ಈಗ ರೀತಿ ನೀವೇನು ಮಾಡ್ಕೋಬೇಕು, ತೊಳ್ಕೋಬೇಕು. ನೀರಾಗ ಜುರಿ ಇರ್ತದ, ಅದನ್ನೆಲ್ಲ ಏನು ಮಾಡಬೇಕು, ತೊಳೆದು ನೀಟಾಗಿ ನೀವು ಅದರದ ಇಡ್ಗಿ ಮನಿ ಇರ್ತದ, ಇಡ್ಗಿ ಇಲ್ಲೇ ಇದನ್ನು ಮಾಡ್ರಿ. ಯಾಕಂದ್ರೆ ಕೊಯ್ತಾ ಇದ್ರೆ ಕೊಯ್ತಲ್ಲ, ಇದನ್ನು ಮಾಡ್ಕೊರಿ. ಇಲ್ಲೇ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಗೊಟ್ಟ ಇರೋದ್ರಿಂದ ತುಂಬ ಚೆನ್ನಾಗಿ ಈ ಉಪ್ಪಿನಕಾಯಿನ ನಾವು ಹಾಕಬಹುದು. ನೋಡ್ರಿ, ಒಂದು ನಿಮಿಷದಾಗ ನಿಮ್ಗೆ ಉಪ್ಪಿನಕಾಯಿ ಹಾಕೋದನ್ನು ಕಲಿಸ್ತೀನಿ. ಅದನ್ನು ನೋಡಬೇಕಾದ್ರೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರೋ ಬೆಲ್ ಐಕನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನಾ ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನು ನಿಮಗೆ ಬಂದು ಮೊದಲಿಗೆ ತಲುಪುತ್ತೆ. ಹೌದಾ? ಈಗ ನೋಡೋಣ. ಎಲ್ಲ ಮಾವಿನಕಾಯಿನ ನಾವು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ನೀವು ಒರೆಸ್ಕೋಬೋದು, ಇಲ್ಲಿ ನೀರಲ್ಲಿನೂ ಕೂಡ ತೊಳ್ಕೊಬೋದು, ಏನೂ ಆಗಲ್ಲ. ಒಂದು ವರ್ಷವಿಡೀ ಬರ್ತಾವೆ. ಅದನ್ನೇನು ಮಾಡಿ, ತೊಳ್ಕೊಂಡ ತಕ್ಷಣ ಅದಕ್ಕೇನು ಮಾಡಿ, ಒಂದು ಸ್ವಲ್ಪ ಆರು ಹಾಕಿ ನೀರೆಲ್ಲ ಒರೆಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಇಲ್ಲಿ ಹಾಕಿ ಇಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸ್ವಲ್ಪ ನಾವು ಸಾಸಿವೆ ಪುಡಿ 2 ಚಮಚನ ಅರೆದಿಟ್ಕೊಂಡಿದ್ದೆ, ಅದನ್ನು ಹಾಕೀನಿ. ಆಮೇಲೆ ಅರಿಶಿನ ಪುಡಿ ಹಾಕ್ರಿ, ಮೆಂತೆ ಪೌಡ್ರ್ ಹಾಕ್ರಿ 2 ಚಮಚ, ಅರಿಶಿನ ಪುಡಿ 2 ಚಮಚ ಹಾಕ್ರಿ, 4 ಚಮಚ ಒಣ ಖಾರ ಹಾಕ್ರಿ, 2 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಿ, ಅದನ್ನು ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ನೀವು ಕಾಸಿಟ್ಕೋಬೇಕು. ಇಲ್ಲಿ ಅದನ್ನ ಎಣ್ಣೆ ಕಾಸಿಟ್ಕೊಂಡಿದ್ದ ನಾನು ಒಂದು ಬಟ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಚೆನ್ನಾಗಿ ನೀವೇನು ಮಾಡಬೇಕು, ಈಗ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡ್ರಿ, ಯಾವಾಗ ಹಾಕಬೇಕು ಇವಾಗ ಹಾಕ್ಬೇಕು ಅನ್ನೋದಿಲ್ಲ. ಬಡ ಒಂದು ನಿಮಿಷದಾಗ ಎಲ್ಲ ಹಾಕಿ ಕಲಿಸಿಟ್ಬಿಡ್ರಿ. ತುಂಬ ಟೇಸ್ಟಾಗಿ ರುಚಿಕರವಾಗಿ ಇರ್ತದೆ. ಸ್ವಲ್ಪ ನೀವೇನು ಮಾಡಬೇಕು, ದಿನಾಲು ಸ್ವಲ್ಪ ಈ ಉಪ್ಪಿನಕಾಯಿನ ಸ್ವಲ್ಪ ನೀವೇನು ಮಾಡಬೇಕು, ಶೇಕ್ ಮಾಡ್ತಾ ಇರಬೇಕು. ಅಂದರೆ ಯಾವುದೇ ರೀತಿ ಕೆಡುವುದಿಲ್ಲ. ಈ ಥರ ಡಬ್ಬ ತೊಗೊಂಡು ಏನು ಮಾಡ್ತಾ ಇದ್ದೀನಿ, ಎಲ್ಲ ಉಪ್ಪಿನಕಾಯಿಗಳನ್ನು ನಾನಿಲ್ಲಿ ಈ ಡಬ್ಬದೊಳಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಈ ಥರ ಎಲ್ಲ ಕಲಸಿ ನೀಟಾಗಿ ಏನು ಮಾಡಬೇಕು, ನೀವು ಡಬ್ಬದೊಳಗೆ ಹಾಕಿ ವರ್ಷ ಪೂರ್ತಿ ಇಟ್ರೂ ಏನು ಮಾಡಬೇಕು, ಕೆಡೋದಿಲ್ರಿ. ಅಷ್ಟು ಟೇಸ್ಟಿಯಾಗಿ ಉಪ್ಪಿನಕಾಯಿ ಇರ್ತದೆ, ಮಸ್ತಾಗಿರ್ತದೆ. ಯಾವುದೇ ರೀತಿ ಕೆಡಲಾರ್ದಂಗೆ ಹಿಂಗೆ ಮಾಡಿ ಒಂದು ಡಬ್ಬದೊಳಗೆ ಹಾಕಿಟ್ಬಿಡ್ರಿ. ತುಂಬ ಟೇಸ್ಟಾಗಿರ್ತದೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಹಾಕಿ. ಮನೆಯಲ್ಲಿ ಇದೇ ರೀತಿ ನೀವು ಉಪ್ಪಿನಕಾಯಿ ಹಾಕೋದನ್ನು ಟ್ರೈ ಮಾಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಈ ನನ್ನ ರೆಸಿಪಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.